Hi guys, welcome back to the Arizona series. This is vlog 2. ಲಾಸ್ಟ್ ವ್ಲಾಗ್ನಲ್ಲಿ ನೀವೆಲ್ಲರೂ ನೋಡಿರ್ಬೋದು, ನಾವು ಗ್ರ್ಯಾಂಡ್ ಕೆನನ್ಗೆ ವಿಸಿಟ್ ಮಾಡಿದ್ವಿ. ಈಗ ನಾವು ಹೋಗ್ತಾ ಇರೋವಂಥದ್ದು ಆ್ಯರಿಝೋನಾದ ವಿಲಿಯಮ್ಸ್ ಟೌನಲ್ಲಿರುವಂತಹ ಡೀರ್ ಫಾರ್ಮ್ಗೆ. ಆ್ಯರಿಝೋನಾದ ಗ್ರ್ಯಾಂಡ್ ಕೆನನ್ನಿಂದ ಈ ಡೀರ್ ಫಾರ್ಮಿಗೆ ಅಟ್ಲೀಸ್ಟ್ 1 hour 15 minutes ಬೇಕೇ ಬೇಕು. ಅಪ್ರಾಕ್ಸಿಮೇಟ್ಲಿ 59 miles ಇದೆ, ಅಂದರೆ 95 kilometers ಇದೆ. ನಾವೀಗ ಡೀರ್ ಫಾರ್ಮ್ ರೀಚ್ ಆದ್ವಿ. ಈಗ ಕಾಣ್ತಾ ಇದೆಯಲ್ಲ, ಇದೇ ಡೀರ್ ಫಾರ್ಮಿದು ಆಫೀಸ್. ಇಲ್ಲಿಂದಾನೇ ನಾವು ಟಿಕೆಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು. ಹಾಗೆ ಆ್ಯನಿಮಲ್ಸ್ಗಳಿಗೆ ಡೈರೆಕ್ಟ್ ಫೀಡ್ ಮಾಡುವ ಆಪ್ಷನ್ ಕೂಡ ಇದೆ. ಅದಕ್ಕೆ ಬೇಕಾದ ಫುಡ್ ಕೂಡ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಈ ಡೀರ್ ಫಾರ್ಮ್ ಸಮ್ಮರಲ್ಲಿ 9 AM ಇಂದ 6 PM ತನಕ ಇರ್ತದೆ. ಅದೇ ವಿಂಟರಲ್ಲಿ 10 AM ಇಂದ 5 PM ತನಕ ಇರ್ತದೆ. ಎಂಟ್ರಿ ಫೀಸ್ ನೋಡೋದಾದರೆ ಅಡಲ್ಟ್ಸಿಗೆ $20, ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ $17, ಮಕ್ಕಳಿಗೆ $12. ಈ ಫಾರ್ಮ್ ಎಂಟ್ರಾದ ಕೂಡಲೇ ನಮಗೆ ಅಮೇರಿಕನ್ ಪಾರ್ಕ್ಯುಪೈನ್ ಕಾಣಿಸಿಗ್ತದೆ, ಅಂದರೆ ಮುಳ್ಳುಹಂದಿ. ಅದೇ ರೀತಿ ಇಲ್ಲಿ ಪಿಗ್ ಕೂಡ ಇದೆ, ಮತ್ತು ಆಡುಗಳು ಕೂಡ ಇವೆ. ಇದಾದಮೇಲೆ ನಮಗೆ ಜಿಂಕೆಗಳು ಕಾಣಿಸ್ತವೆ. ಈ ಫಾರ್ಮಿದು ಸೆಂಟ್ರ್ ಆಫ್ ಅಟ್ರಾಕ್ಷನ್ನೇ ಈ ಜಿಂಕೆಗಳು. ಈ ಜಿಂಕೆಗಳು ಹೇಗೆಂದರೆ, ಅವುಗಳ ಫುಡ್ ನೋಡಿದ ಕೂಡಲೇ ಅವುಗಳು ನಮ್ಮನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನೀವು ನೋಡ್ತಾ ಇರ್ಬೋದು, ನಾವು ಕೂಡ ಈಗ ಫೀಡ್ ಮಾಡ್ತಾ ಇದ್ದೇವೆ. ಫುಡ್ ಕೊಟ್ಟಾದಮೇಲೂ ಅಷ್ಟೇ ಅವುಗಳು ನಮ್ಮನ್ನೇ ಫಾಲೋ ಮಾಡ್ತಾ ಇರ್ತವೆ. ಈ ಡೀರ್ ಫಾರ್ಮ್ನಲ್ಲಿ ಆ್ಯನಿಮಲ್ಸ್ ಮಾತ್ರ ಅಲ್ಲ, ಬರ್ಡ್ಸ್ ಕೂಡ ಇವೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಪಿಕಾಕ್ ಇದೆ. ಅದೇ ರೀತಿ ಈ ಫಾರ್ಮ್ನಲ್ಲಿರುವಂತಹ ಬೇರೆ 2 ಬರ್ಡ್ಸ್ ಅಂದರೆ ಒಂದು ಗಿನಿ ಫೌಲ್, ಅದೇ ರೀತಿ ಸಿಲ್ಕಿ ಹೆನ್ಸ್. ಇದೇ ಪಿಕಾಕ್ ಮತ್ತು ಅದರ ಗರಿಯೆಲ್ಲ ಹರಡಿ ಒಂದು ಡ್ಯಾನ್ಸ್ ಕೂಡ ಮಾಡ್ತದೆ. ಅದು ಕೂಡ ಇದೇ ವಿಡಿಯೋದಲ್ಲಿ ಇದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇದು ಲಾಮಾ ಅಂತ ಹೇಳುವಂಥ ಒಂದು ಆ್ಯನಿಮಲ್. ಇದು ಸೌತ್ ಅಮೇರಿಕಾದಲ್ಲಿ ಜಾಸ್ತಿ ಕಂಡು ಬರ್ತದಂತೆ. ಮತ್ತು ಕತ್ತೆಗಳನ್ನೆಲ್ಲ ಯಾವ ರೀತಿಯ ಕೆಲಸಗಳಿಗೆ ಉಪಯೋಗಿಸ್ತಾರೆ ಅಂಥದ್ದೇ ಕೆಲಸಗಳಿಗೆ ಈ ಲಾಮಾ ಪ್ರಾಣಿಗಳನ್ನು ಕೂಡ ಯೂಸ್ ಮಾಡ್ತಾರೆ. ಇದು ರೇನ್ಡಿಯರ್ ಅಂತ. ಇದು ಜಾಸ್ತಿ ಹಿಮ ಪ್ರದೇಶಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇದರ ಸ್ಪೆಷಾಲಿಟಿ ಇದರ ದೊಡ್ಡ ಕೊಂಬು ಮತ್ತು ಇದರ ದಪ್ಪಾಗಿರುವಂತಹ ಇದರ ಚರ್ಮ. ಈಗ ನೋಡ್ತಾ ಇರುವಂತಹ ಜಿಂಕೆ ಹೆಸರೇ ಕೌಸ್ ಡೀರ್ ಅಂತ. ಇದರ ನೋಸ್ ಬ್ಲ್ಯಾಕ್ ಕಲರಲ್ಲಿರ್ತದೆ, ಹಾಗೆ ಇದರ ಬಾಲ ವೈಟ್ ಕಲರಲ್ಲಿರ್ತದೆ. ಇದು ಜಾಸ್ತಿ ಕೂಡ ನಾರ್ತ್ ವೆಸ್ಟರ್ನ್, ಅಂದರೆ ಯುನೈಟೆಡ್ ಸ್ಟೇಟ್ನ ನಾರ್ತ್ ವೆಸ್ಟರ್ನ್ ಹಾಗೆ ನಾರ್ತನ್ ಮೆಕ್ಸಿಕೋದಲ್ಲಿ ಈ ರೀತಿಯ ಕೌಸ್ ಡೀರ್ ಜಾಸ್ತಿ ಕಂಡು ಬರ್ತದೆ.
ಈ ಡೀರ್ ಫಾರ್ಮಲ್ಲಿರುವಂತಹ ಇನ್ನೊಂದು ಆ್ಯನಿಮಲ್ಲೇ ಈ ಕ್ಯಾಮಲ್. ಇದರ ಹೆಸರೇ ಗ್ರೇಸಿ. ಇದರ ಸ್ಪೆಷಾಲಿಟಿ ಇದರ ಉದ್ದವಾದ ಕಾಲುಗಳು. ಹಾಗೆ ಇದನ್ನು ಜಾಸ್ತಿ ಮರುಭೂಮಿಯಲ್ಲಿ ಯೂಸ್ ಮಾಡ್ತಾರಂತೆ, ಯಾಕಂದರೆ ಇದಕ್ಕೆ ತುಂಬ ಕಮ್ಮಿಯ ಪ್ರಮಾಣದ ನೀರು ಸಾಕಂತೆ.